ನೋಡಿ, ಮಕ್ಕಳ ಹತ್ರ ಹೀಗೆ ಮಾತಾಡಬೇಡಿ. ಅವರನ್ನ ದೊಡ್ಡವರ ಹಾಗೆ ಮಾತಾಡಿಸಿ, ಘನತೆಯಿಂದ ಮಾತಾಡಿಸಿ. ಇದು ಮುಖ್ಯ. ಅವರಿಗೆ ನಿಮ್ಮ ಜೂಜು ಬೂಬು ಎಲ್ಲ ಬೇಕಿಲ್ಲ. ಅದು ಬೇಕಾಗಿರೋದು ನಿಮಗೆ. ಮಕ್ಕಳನ್ನ ಕೀಳಂದಾಜು ಮಾಡಬೇಡಿ. ನಿಮಗೆ ಸರಿಸಮಾನವಾಗಿ ನೋಡಿ. ಹೊಸ ಜೀವನದಲ್ಲಿ ಏನು ಪುಟಿದೇಳ್ತಿದೆಯೋ ಏನೋ. ಮೂರ್ಖನಿಗೆ ಹುಟ್ಟಿರೋ ಮೇಧಾವಿಯಾಗಿರಬಹುದು. ನಾನು ಹೇಳ್ತಿರೋದು ಮೇಧಾಶಕ್ತಿ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ. ಮೇಧಾಶಕ್ತಿ ಅಂದರೆ ಸೃಷ್ಟಿಯ ಮೂಲವಾಗಿರೋ ಜೀವನದ ಆ ಆಯಾಮ ಬೀಜದ ರೂಪದಲ್ಲಿ ಪ್ರತಿ ಮನುಷ್ಯನಲ್ಲೂ ಇರುತ್ತೆ. ಅದು ಮೊಳಕೆಯೊಡೆಯುವಂತಹ ಪರಿಸರನ ನೀಡ್ತೀವೋ ಅಥವಾ ಅದಕ್ಕೆ ತಡೆಯೊಡ್ತೀವೋ ಅನ್ನೋದಷ್ಟೇ ತಂದೆ ತಾಯಿಯ ಕೈಯಲ್ಲಿರೋದು. ದಯವಿಟ್ಟು ಅವರ ಮೇಧಾಶಕ್ತಿಯನ್ನು ಮೊಳಕೆಯೊಡೆಯೋಕ್ಕೆ ಬಿಡಿ.